34 ಕೆಜಿಯ ಕೇಕ್ ಅನ್ನ ಇವತ್ತು ಇಲ್ಲಿ ಕತ್ತರಿಸ್ತಾ ಇದ್ದಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ಅವರಿಗೆ ವೇದಿಕೆ ಮಾಡಿಕೊಳ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಅವರಿಗೆ ಅಭಿನಂದಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಅದು ಚಾಕು ಕೊಡ್ರಿ, ಚಾಕು 134 ಕೆಜಿಯ ಕೇಕ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಉಸ್ತುವಾರಿ ಸಚಿವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಸಂವಿಧಾನಕ್ಕೆ ಇವತ್ತು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಮುಖ್ಯ ಹಾಗೂ ಅವರ ತಂಡದಿಂದ 134 ಕೆಜಿಯ ಕೇಕ್ ಅನ್ನು ಕಟ್ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಅದೇ ರೀತಿಯಾಗಿ ಪೌರಾಡಳಿತ ಸಚಿವರು ಮತ್ತು ಮಾಜಿ ಮಂತ್ರಿಗಳಾಗಿರ್ತಕ್ಕಂತಹ ಬಂಡೆಪ್ಪ ಕಾಶೆಂಪುರ ಅವರು, ಸಂಜಯ್ ಜಾಗೀರ್ದಾರ್ ಅವರಿದ್ದಾರೆ, ಅನಿಲ್ ಕುಮಾರ್ ಬೆಲ್ದಾರ್, ಮಾರುತಿ ಬೇಬಿ, ಶಶಿ ಪಾಟೀಲ್ ಅವರಿದ್ದಾರೆ. ಬಹಳಷ್ಟು ಜನ ಮುಖಂಡರುಗಳು ಇವತ್ತು ವೇದಿಕೆ ಮೇಲಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವದ ವಿಶ್ವ ರತ್ನ, ಭಾರತ ರತ್ನ, ಮಹಾಮಾನವತಾವಾದಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತ್ಯೋತ್ಸವ. ಈ ಶುಭ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ, ಸಮಸ್ತ ಎಲ್ಲರ ಪರವಾಗಿ ನಾಡಿನ ಜನತೆಗೆ, ತಮ್ಮೆಲ್ಲರಿಗೆ 134ನೆಯ ಜನ್ಮ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ಮಾನ್ಯ ರಹೀಂ ಖಾನ್ ರವರು ಇದ್ದಾರೆ, ಅರಳಿಯವರು, ಬಂಡೆಪ್ಪ ಕಾಶೆಂಪುರ ಅವರು, ಜಾಬ್ ಅವರು, ಇತರ ಎಲ್ಲ ಮುಖಂಡರು, ಜಿಲ್ಲಾಡಳಿತನೂ ಇದೆ. ಪೂಜಾ ಬಂತೇಜಿಯವರು ಈಗಾಗಲೇ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಅನೇಕ ಸಂಘ ಸಂಸ್ಥೆಗಳ ಮುಖಂಡರೆಲ್ಲರೂ ಸೇರಿದ್ದೀರಿ. ಇವತ್ತು ನಮ್ಮೆಲ್ಲರ ಅಹೋಭಾಗ್ಯ ಅಂತ ಹೇಳ್ಬೋದು. ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳದೆ ಇದ್ರೆ ಇವತ್ತು ಏನೇನು ಅನಾಹುತಗಳು ಆಗ್ತಾ ಇದ್ವು, ಹೇಳಿಕೆ ಆಗ್ತಾ ಇಲ್ಲ. ಆತ್ಮೀಯ ಬಂಧುಗಳೇ, ಈ 134 ವರ್ಷದ ಕೆಳಗಡೆ ಅವರೇನು ಜನ್ಮ ತಾಳಿದ್ರು, ಆ ಸಂದರ್ಭದಲ್ಲಿ ಎಲ್ಲಾ ಕಡೆ ಒಂದು ರೀತಿಯ ಗುಲಾಮಗಿರಿ ಇತ್ತು, ಅಂಧಕಾರ ಇತ್ತು, ಜಾತೀಯತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಅಸಮಾನತೆ ಇತ್ತು, ಅನ್ಯಾಯ ಇತ್ತು, ದೌರ್ಜನ್ಯ ಇತ್ತು. ಅನೇಕ ರೀತಿಯಲ್ಲಿ ಶೋಷಣೆಗೆ ಒಳಗಾಗಿದ್ದಂತ ಜನ ಇದ್ರು. ಅವೆಲ್ಲ ಜನರ, ದಲಿತರ, ದಮನಿತರ, ಹಿಂದುಳಿದವರ, ಮಹಿಳೆಯರ, ಕಾರ್ಮಿಕರ ಎಲ್ಲ ವರ್ಗದ ಜನರ ಧ್ವನಿಯಾಗಿ ಇವತ್ತು ಸಮಾಜ ನಿರ್ಮಾಣಕ್ಕಾಗಿ ಅವರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಅಸಮಾನತೆ ವಿರುದ್ಧ. ಅವರು ಮೇಧಾವಿಗಳಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದು ಇವತ್ತು ಶಿಕ್ಷಣದ ಮುಖಾಂತರ, ಜ್ಞಾನದ ಮುಖಾಂತರ, ಹೋರಾಟದ ಮುಖಾಂತರ ಇವತ್ತು ಅವರೇನು ನಮಗೆ ಇವತ್ತು ಬರವಣಿಗೆಯಲ್ಲಿ ಏನಾದರೂ ಬೃಹತ್ ಆದಂತ ಸಂವಿಧಾನ, ಇಡೀ ಜಗತ್ತಿಗೆ ಮಾದರಿ, ಆದರ್ಶವಾದಂತ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಸಂವಿಧಾನ ಅಂತ ಹೇಳ್ಬೋದು. ಆತ್ಮೀಯ ಬಂಧುಗಳೇ, ಸಂವಿಧಾನ ರಚನೆಯ ಒಂದು ಸಮಿತಿಯ ಅಧ್ಯಕ್ಷರಾಗಿ ಇವತ್ತರ ಆಳವಾಗಿ ಅಧ್ಯಯನವನ್ನು ಮಾಡಿ ನಮ್ಮ ದೇಶ ಅವರಿಗೆ ಎಲ್ಲರಿಗೂ ನ್ಯಾಯ ಸಿಗುವಂತ ರೀತಿಯಲ್ಲಿ ಈ ದೇಶದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ವಿವಿಧದಲ್ಲಿ ಏಕತೆ ಅನ್ನುವಂಥದ್ದು, ಎಲ್ಲರಿಗೂ ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡಲಿಕ್ಕೆ, ವಾಸ್ತವ್ಯ ಮಾಡಲಿಕ್ಕೆ, ಅವ್ರ ವ್ಯಾಪಾರ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಸಮಾನವಾದಂತಹ ಒಂದು ಹಕ್ಕನ್ನು ಕೊಟ್ಟು 1926ನೇ ಜನವರಿಗೆ ಸಂವಿಧಾನ ಏನೊಂದು ಅನುಷ್ಠಾನ ಆಗ್ತದೆ. ಅವತ್ತು ರಾಜ ಮಹಾರಾಜರುಗಳ ಕಾಲ ಇತ್ತು. ಅವರೆಲ್ಲರೂ ಜನಸಾಮಾನ್ಯರಾಗಿ ಬಾಳ್ಬೇಕು. ಜನಸಾಮಾನ್ಯರು ಇವತ್ತು ಆ ಓಟಿನ ಹಕ್ಕು ಪ್ರತಿಯೊಬ್ಬರಿಗೆ ಸಮಾನವಾದಂತ ಕೊಟ್ಟು ಅವ್ರ ರಾಜ ಮಹಾರಾಜರ ತರ ಅವರು ಇರಬೇಕು ಅನ್ನುವಂತ ಒಂದು ನೀತಿಯನ್ನು ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಬೇಕು. ಬಂಧುಗಳೇ, ಅವರೊಂದೊಂದು ವಾಕ್ಯವು
ಬಹಳ ಅತ್ಯಂತ ಮಹತ್ವದಾದಂಥದ್ದು ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು 75-76 ವರ್ಷಗಳಾಗಿದೆ. ಈ 76 ವರ್ಷಗಳಲ್ಲಿ ನಮ್ಮ ದೇಶ ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ. ಇವತ್ತು ಏನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿ मैं सभी को देश की धड़कन, देश के रियल हीरो डॉक्टर बाबा साहब अम्बेडकर जी का जो आज धूमधाम से जन्मदिवस मनाया जा रहा है, इसके लिए मैं पूरे बीदर की जनता को और पूरे देश की जनता को फिर एक बार बहुत बहुत मुबारकबाद देता हूँ, क्योंकि शाम में स्टेज प्रोग्राम है, वहाँ पे हम बाबा साहब के बारे में डिटेल से बात करेंगे। मेरे पूरे दोस्त, मेरे भाइयों को सभी को शाम में 6 बजे जो स्टेज प्रोग्राम है आने के लिए मैं सभी को रिक्वेस्ट करता हूँ। जय हिंद। ದಮ್ಮೇಲಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತ 134ನೇ ಏನ್ ನಮ್ಮ ಸಂವಿಧಾನ ಶಿಲ್ಪಿ ವಿಶ್ವದಲ್ಲೇ ಯಾವುದರ ಅತ್ಯಂತ ಶ್ರೇಷ್ಠ ಸಂವಿಧಾನ ಇದ್ರೆ ಅದು ಬಾಬಾ ಸಾಹೇಬರು ಭಾರತದ ಸಂವಿಧಾನ. ಹಾಗಾಗಿ ನಾನು ಹೆಚ್ಚಿನ ಸಮಯ ತಗೊಳ್ಳಲ್ಲ. ಎಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ನಮಸ್ಕಾರ. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಈಗಾಗಲೇ ಮಿನಿಸ್ಟರ್ ಸರ್ ಹೇಳಿದಂಗೆ ನಮ್ಮ ದೇಶದ ಸಂವಿಧಾನ ಅವರ ಕೊಡುಗೆ ಇದೆ. ಮತ್ತು ನಮ್ಮ ದೇಶದ ಸಂವಿಧಾನ ಇಡೀ ಜಗತ್ತಿನಲ್ಲಿ ಇನ್ನೂ ಲಿವಿಂಗ್ ಇದೆ. ಅದು ದೊಡ್ಡದು ಮಾತು. ಕೆಲವೊಂದು ದೇಶಗಳಲ್ಲಿ ಅವರ ಸಂವಿಧಾನ ಏನು ಮಾಡಿದ್ರು ಅವರು ಇಂಡಿಪೆಂಡೆನ್ಸ್ ಆದಾಗ ಅದು ಡೆಡ್ ಆಗಿಬಿಟ್ಟಿದೆ. ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಇದೆ. ಅದರಲ್ಲಿ ಯಾವಾಗಲೂ ಏನು ಒಂದು ಅಮೆಂಡ್ಮೆಂಟ್ ಬೇಕಿದ್ರೆ ಇನ್ನೂವರೆಗೂ ನಾವು ಮಾಡಿರ್ತೀವಿ. ಸೊ ಅವರು ಕಾರ್ಮಿಕ ಕಮ್ಯುನಿಟಿಗೆ ಆಗಲಿ ಅಥವಾ ಎಲ್ಲ ಕಮ್ಯುನಿಟಿಗೆ ಆಗಲಿ ತುಂಬ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅಷ್ಟೇ ಹೇಳಿ ನಾನು ನುಡಿಗಿದ್ರಾನು ಇರೋದು.